ಇದೇಕೆ ಲಕ್ಷ್ಮಿ ಫೋನ್ ಮಾಡಿದಾಗ ಇಲ್ಲಿಗೆ ಬಾ ಅಂತಂದಲ್ಲ ಯಾಕ? ಅಯ್ಯೋ ಕಕ್ಕಿ ಹಂಗೆ ಕಾಯ್ತಾ ಇರು, ಇವತ್ತು ಜಯ ಮುಂದೆ ಬಲೆ ಕಾಮಿಡಿ ಐತಿ, ನೋಡ್ತಾ ಇರು ಹೆಂಗ್ ಬಂದ್ ಕುಣಿತಾಳ ನಿನ್ ಮುಂದೆ ಅಂತೇಳಿ. ಹೂ ಕಣ್ಕೊಂಡಕಯ್ಯ, ಇವತ್ತು ಜಯಮ್ಮ ದೇವ ಆಗ್ಯವಳೆ ಸತ್ತೋಗ್ಬಿಟ್ಟವಳೆ ಅಂತ ಲಕ್ಷ್ಮಿ ಅನ್ಬಿಟ್ಲಾ. ಅದಕ್ಕೆ ಅವಳೇನು ಅನ್ಕೊಂಡಾಳ, ನಾನು ಎಂಥ ಬಟ್ಟೆನಾರು ಹಾಕೊಂಡು ಸುತ್ತಬೋದು ಅನ್ಕೊಂಡು ಎಂಥದಾರು ಒಂದು ಬಟ್ಟೆ ಹಾಕೊಂಡ್ ಬಂದಿರ್ತಾಳೆ ನೋಡ್ಕೊ. ನೀನೇನೇ ಬಗ್ಗೆ ಹೇಳ್ತಿರೋದು, ಸತ್ತೋಗಿದ್ಯಾ ಅಂತ ಹೇಳ್ಬಿಟ್ಟಿಯ, ಅದಕ್ಕೆ ಅವಳು ಆ ಥರ ಬಟ್ಟೆ ಹಾಕೊಂಡ್ ಬಂದವಳ. ಯಾರು ಸತ್ತಿದ್ದೀನ ಗಾಳಿ ಆಯ್ತಾರ, ಆ ಮುಂಡತ್ಕೇನು ಬುದ್ಧಿ ಇಲ್ವಾ? ಹ್ಞೂ ಕಣಕೊಂಡಕಯ್ಯ, ನನಗೆ ಏನೋ ಬಿಲ್ಡಪ್ ತಗೊಂತಲ್ಲ. ಇಷ್ಟು ದಿನ ನನಗೆ ಎಷ್ಟು ಅನ್ಯಾಯ ಮಾಡ್ತಿದ್ಲು, ತೊಗೊಂಡೋಗಿ ಅಲ್ಲಂಟಕದು ಇಲ್ಲಂಟಕದು. ನಾನು ಹೊರಗಿನ ಕುಳಿ ತೆಗಿಸ್ತೀನಿ ಅಂತ ಗೊತ್ತಾದ ತಕ್ಷಣ ಹೋಗಿ ಜಯಮ್ಮ ಹೆಂಗಂಟಕಿದ್ಲು ಗೊತ್ತಾ, ಅವ್ಳಿಗೆ ಹಿಂಗೆ ಆಗ್ಬೇಕು ಸುಮ್ಕುಂದ್ರು. ಲೇ ಅಲ್ಲ ಕಡೆ, ಯಾವ್ದಾರು ಬಟ್ಟೆ ಹಾಕೊಂಬಂದ್ರೆ ಸರಿ, ನಾನು ದೆವ್ವ ಆಗಿದ್ದೀನಿ ಅಂತೇಳಿ ಹಂಗೆ ಬಂದ್ಬಿಟ್ರೆ ಏನೇ ಗತಿ? ಆದ್ರೂ ಲಕ್ಷ್ಮಿ, ನೀನ್ ಹೆಣ್ಮಕ್ಳ ಜೀವನದಲ್ಲಿ ಇಂಥ ಕೆಲಸ ಮಾಡಿರೋದು ತಪ್ಪಕ್ ಬಿಡೆ. ಇಂಥ ಕೆಲಸ ಯಾವತ್ತೂ ಮಾಡಬಾರದು ತಗ. ಗುಂಡಕಯ್ಯ, ನನ್ಗಿದು ಅಳಿಲೇ ಇಲ್ಲ ಗುಂಡಕಯ್ಯ, ನಾನೆಂತ ಕೆಲಸ ಮಾಡ್ತೀನಿ ಅಂತ ನನಗೆ ಗೊತ್ತಾಯ್ತಿಲ್ಲ, ಬೇಜಾರೈತಿದೆ ತಗ. ನೀನೇನು ಗುಂಡಕಯ್ಯ, ಯಾರು ಬಟ್ಟೆ ಬಿಚ್ಚಿಬಿಡ್ತಾರ? ಅವಳು ಅಂದಿದ್ದು ನನಗೆ ಏನಾರು ಸಾಯೋದ್ರೊಳಗೆ ನನ್ನ ಈ ಥರ ಬಟ್ಟೆ ಹಾಕಬೇಕು ಅಂತೇಳಿ ಆಸೆ ಇದ್ದಿದ್ದು. ಎಂಥದಾರು ಒಂದು ಲಂಗ ಏನಾರು ಹಾಕೊಂಬರ್ತಾವೆ ಸುಮ್ಕುಂದ್ರು, ನೀ ಯಾಕೆ ಹಿಂಗೆ ಹೇಳ್ತಿ? ಅವಳು ಲಕ್ಷ್ಮಿ ನೋಡು ಆಗಲೇ ಹೇಳ್ದಾಗ ಅಳಕತ್ತಾಳ. ಅಲ್ಲ ಕಡೆ ಬಗ್ಗೆ ನೀನು ಒಂದೇನ ಇಟ್ಕೊಂಡು ಇಂಥ ಕೆಲಸ ಮಾಡೋದು ತಪ್ಪು ತಾನೆ? ಏ ಗುಂಡಕಯ್ಯ ಸುಮ್ಕುಂದ್ರು, ಅವಳೇ ನಂಗೆ ಬರಲ್ಲ ಕಣ, ಅವಳೇನು ದಡ್ಲಲ್ಲ, ಅವಳಿಗೂ ಗೊತ್ತೈತಿ. ಅದ್ರ ಬೇರೆ ನಾವು ಹೇಳಿವಿ ಅವ್ರ ಗಂಡಗೆ ಮಾತ್ರ ಕಾಣಿಸ್ಕೊಳ್ಳೋದು, ಗಂಡಸ್ರು ಮಾತ್ರ ಕಾಣಿಸ್ಕೊಳ್ಳೋದು ಅಂತೇಳಿ. ಹಂಗಿದ್ದವಳು ಅಂತ ಬಟ್ಟೆ ಹಾಕೊಂಬರ್ತಾಳ, ಸುಮ್ಮನಿರು, ಏನೂ ಆಗೋಕ್ಕಿಲ್ಲ. ಓ ಹೌದಲ್ಲೇನ ಬಗ್ಗೆ, ನಾವು ಇದನ್ನ ಹೇಳಿವಲ್ಲ, ನಾನು ಮರ್ತ್ಕೊಂಡ್ಬಿಟ್ಟಿನಿ. ಗುಂಡಕಯ್ಯ, ನೀನು ಅವಳು ಬಂದ್ರು ಕಾಣಿಸ್ತಿಲ್ಲ ಅನ್ನೋ ಥರ ಸುಮ್ಮನೆ ಕುಂದ್ರು, ಏನು ಮಾತಾಡಬೇಡ, ಅರ್ಥ ಆಯ್ತಾ? ಸರಿ ತಗೊಳ್ರ, ಮತ್ತೆ ಅಕ್ಕಮ್ಮನ ಕೂರ್ಸಿರಲ್ಲ ಮದುವೆದಾಗ ಗೊಂಬೆ ಥರ. ಅಕಸ್ಮಾತ್ ನನ್ನನ್ನು ಬಿಟ್ಟು ನೀವು ಹೋಗ್ಬಿಟ್ಟಿರ ಜೋಕರ್ ಥರ, ನನ್ನನ್ನು ಜೋಕರ್ ಮಾಡ್ಬಿಟ್ಟಿರ, ಸರಿಯಾ? ಅಯ್ಯೋ ಬಿಡಮ್ಮ ತಾಯಿ, ಏನು ಮಾಡಲ್ಲ, ಸುಮ್ಮನೆ ಕುಂದ್ರು. ಅವಳು ಏನೇ ಮಾಡಿದ್ರು ಸುಮ್ಮನೆ ಇದ್ಬಿಡು, ಏನು ರಿಯಾಕ್ಷನ್ ಕೊಡಬೇಡ, ನೀನು ಕಾಣ್ತಿದ್ದೆ ಅಂತ ಅನ್ಬೇಡ, ಸುಮ್ಮನೆ ಇದ್ಬಿಡು. ಸರಿ ತಗೋ, ಆದ್ರೆ ನಂಗೆ ಯಾರು ಒದ್ರ ಮಾತ್ರ ಸುಮ್ಮನೆ ಇರಕ್ಕಿಲ್ಲ. ಕಾಲು ಎತ್ತಾರ ಅಂದ್ರೆ ಕಾಲು ಮುರಿದು ಬಿಡ್ತೀನಿ. ಅವಳು ದೆವ್ವ ಆಗಿದ್ರು ಸರಿ, ಭೂತ ಆಗಿದ್ರು ಸರಿ, ನಾ ಮಾತು ಮಾತ್ರ ಒಪ್ಪಲ್ಲ. ಅಯ್ಯೋ ಗುಂಡಕಯ್ಯ, ಅವಳೇನು ತಗ್ಲ, ದೊಡ್ಡವ್ರಿಗೂ ಅಲ್ಲಿಬಾರ್ದು ಬಿಡಬಾರ್ದು ಅಂತ ಅವಳಿಗೂ ಗೊತ್ತಿರ್ತಾವ, ಸುಮ್ಮನೆ ಬಿಡು. ಈ ಮುಂಡರ್ನ ಅಲ್ಲೆಲ್ಲ ಹುಡಿಕೊಂಬಂದು ಇಲ್ಲಿ ಕುಂತ್ಕೊಂಡವರಾ? ಭಾಗ್ಯಕಯ್ಯ, ಗುಂಡಕಯ್ಯ, ಚೆಯ್ಯಿ ಚೆಯ್ಯಿ ಬಂದ್ಲು ಬಂದ್ಲು. ಇದೇನಪ್ಪ ಇದು, ನಾನು ಇವ್ರು ಕಾಣಿಸ್ತಿದ್ದೀನ, ನನಗೆ ಬಟ್ಟೆ ಹಾಕೊಂಬಂದ್ರು ಕಾಣಿಸ್ತಿದ್ದೆ, ಇವರೆಲ್ಲ ಹಿಂಗೆ ಅಲ್ಲಿ ಬಿಟ್ಕೊಂಡು ನೋಡ್ತಾರೆ. ಗುಂಡಕಯ್ಯ ಗುಂಡಕಯ್ಯ, ಅಲ್ಲಿ ಮುಚ್ಚೆ, ಅಲ್ಲಿ ಯಾವ್ದೋ ಬಿಳಿ ಬಟ್ಟೆ ನೇತಾಡ್ತೈತೆ ಅಂತ ಹೇಳಿ ಸುಮ್ಮನೆ. ಲಕ್ಷ್ಮಿ, ಅಲ್ಲಿ ಯಾವ್ದೋ ಬಿಳಿ ಬಟ್ಟೆ ನೇತಾಡ್ತೈತೆ ಕಡೆ, ಯಾವ್ದಾರ ತೆವಗಿವ ಬಂದ್ಬಿಟ್ಟೈತೆ, ಹೆಂಗೆ? ಗುಂಡಕಯ್ಯ, ಯಾವುದೇ ದೇವ ಬಂದಿರ್ಬೇಕು, ಅದಕ್ಕೆ ಬಿಳಿ ಬಟ್ಟೆ ನೇತಾಡ್ತೈತಿ. ಬಿಳಿ ಬಟ್ಟೆ ನೇತಾಡ್ತೈತಿ ಅಂತೇಳಿ ಎತ್ರುಕೊಂಡ್ಬಿಟ್ಟವ್ರೆ. ನಾನು ಬಲೆ ಚಂದ ಕಾಣಿಸ್ತಿದ್ದೀನಿ ಅಲ್ಲ? ಬಲ್ಲೆ 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 ಬಿಂಕದ ಸಿಂಗಾರಿ ಮೈಡೊಂಕಿನ ವಯ್ಯಾರಿ, ಗಂಡವ ನಾನೇನು ಕಾಣಿಸ್ತಿಲ್ಲಲ್ಲ? ಟಿಂಗ್ 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 ತಕ್ಕ ಟಿಂಗ್ ಟಿಂಗ್ ತಕ್ಕ ಟಿಂಗ್ ತಕ್ಕ ಟಿಂಗ್ ಟಿಂಗ್ ಟಿಂಗ್. ಇದೇನೆ ಲಕ್ಷ್ಮಿ, ಜಯ ಮುಂದೆ ಈ ತರ ಕುಳಿತಾಳೆ. ಸುಮ್ನೆ ನೋಡು ಗುಂಡಕಯ್ಯ, ಈ ತರ ನಗ್ಬಿಡ, ಸುಮ್ನೆ ಸಾಕಾಗಿ ಕುಂದ್ರು ತಿರುಗ್ಬಿಡ್ತಾಳ ಅವಳು. ಇವ್ರೇನಾರು ನನ್ನ ನೋಡಿ ನಗ್ತವ್ರ, ಏನೇನೋ ಸೌಂಡ್ ಬರ್ತೈತಲ್ಲ? ಇಲ್ಲ ಇಲ್ಲ, ನಾನು ದೆವ್ವ ಆಗಿದ್ದೀನಲ್ಲ, ಅದಕ್ಕೆ ಇವ್ರು ನಗಲ್ಲ. ಡಿಂಕಣಕ್ಕ ಡಿಂಗ್ ಟಿಂಕಣಕ್ಕ ಡಿಂಗ್, ಅರೆ ಡಿಂಕಣಕ್ಕ 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 ಡಿಂಗ್ ಡಿಂಗ್. ಗುಂಡಕಯ್ಯ, ಅಲ್ಲಿ ಬಿಳಿ ಬಟ್ಟೆ ಏನೇ ಹಿಂಗಾರಾಡ್ತೈತಿ? ಜಯಮ್ಮ ಜಯಮ್ಮ ಜಯಮ್ಮ, ನಾನು ಏ ಭಾಗ್ಯ, ನಾನೇನು ಕಾಣಿಸ್ತಿದ್ದೀನೇ, ಕೊಡ್ತೇನಿರೋ ನಿಂಗೊಂದು ಅದೇ. ಯಪ್ಪ ಇದೇನಪ್ಪ, ನಾನು ಹೊಡಿಯೋಕೆ ಹೋದ ತಕ್ಷಣ ಇವಳು ಹಿಂಗೋಗ್ಬಿಟ್ಲು. ನಾನು ಮಾತಾಡಿದ್ದು ಗೊತ್ತೈತೆ ಇವಳಿಗ, ಯಾಕೆ ಹಿಂಗೋದ್ಲು ಇವಳು? ಇವಳು ಕೊಡೋಕೆ ಹೋಗಿ ನಾನು ಬುಗ್ರಿಸ್ ಬಿದ್ನಲ್ಲಪ್ಪ, ನನ್ನ ಕಪಾಲ ತಲೆ ಹೋಯ್ತು. ಅಯ್ಯೋ ಗುಂಡಕಯ್ಯ, ಅಲ್ಲಿ ಗಾಳಿ ಬರ್ತಾ ಬಿಸ್ಕೊಂಡು ದೆವ್ವ ಐತೆ ಗುಂಡಕಯ್ಯ, ನಾನು ಅದನ್ನ ನೋಡಕ್ಕಿಲ್ಲ, ನಂಗೆ ಬಲೆ ಭಯ ಆಗುತ್ತೆ. ಅಯ್ಯಪ್ಪ, ಅದಕ್ಕೆ ನಾನು ಇತ್ತಾಗ ಬಂದ್ಬಿಟ್ಟೆ. ನಾನು ಬಿದ್ದಿದ್ದೀನಿ ಅಂತ ಖುಷಿಗಿಂತ ಇವಳನ್ನ ನಾನು ನಿನ್ನ ಕಾಣಿಸ್ತಿಲ್ಲ ಅನ್ನೋದೇ ಖುಷಿ ನಂಗೆ. ಬಿದ್ದಿದ್ದೀನಿ ಅಂತ ಬೇಜಾರಿಗಿಂತ ಇವಳು ನನ್ನ ಬಟ್ಟೆ ನೋಡಿ ದೆವ್ವ ಅಂತೇಳಿ ಓಡೋದ್ಲ, ನನಗಿದೇ ಖುಷಿ. ಲಕ್ಷ್ಮಿ ಲಕ್ಷ್ಮಿ, ಈಗ ನಿನ್ನ ಸರ್ದಿ ಬಂದೇ ಇರು. ಈ ಅಮ್ಮ ನನ್ನ ಕಾಲು ನಾನೇ ಎತ್ತಿ ಬಿಳಿಲ್ಲಪ್ಪ. ಯಪ್ಪ ಯಪ್ಪ, ಅಯ್ಯೋ ಭಗವಂತ, ಇವ್ರಿಗೆ ಯಾರಿಗೂ ಒದೆಯೋಕ್ಕೆ ಆಗ್ತಿಲ್ಲಲ್ಲ, ನಾನು ಹಿಂಗೆ ಬಿದ್ದುಬಿಟ್ಟೆ. ಯಪ್ಪ, ನನ್ನ ನಡ ಹೋಯ್ತು. ಗಾಳಿ ಆಗಿದ್ರೆ ಶಕ್ತಿ ಬರ್ಬೇಕು ತಾನೆ, ಮೇ ಕರ್ಕೊಂಡು ಹೋಗ್ಬೇಕು. ಯಪ್ಪ, ನನ್ನ ಕೈಲಿ ಆಯ್ತಾನೆ ಇಲ್ಲ. ಇವ್ರಿಗೆ ನನ್ಗೆ ನಿಜವಲ್ಲೂ ಕಾಣಿಸ್ತಿದ್ದೀನ ಇಲ್ವಾ? ಹಾಗಿದ್ರೆ ನಾನು ಇನ್ನ ಇವ್ರಿಗೆ ಕಾಣಿಸ್ತಿಲ್ಲ. ನನಗೆ ನಡನವಾಗಿರೋದ್ಕಿಂತ ಇವರು ನಿನ್ನ ಕಾಣಿಸ್ಬೇಕು, ನನಗದೇ ಖುಷಿ. ಡಿಂಗ್ ಡಿಂಗ್ ಬೆಲ್, ಡಿಂಗ್ ಇನ್ ದ ಬೆಲ್.
ಕುಚಿಕ್ಕು 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 ನಾನು ಲಕ್ಷ್ಮಿಗೆ ಓದಿತೀನಿ ಕಣೆ ಕುಚಿಕ್ಕು 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 ನಾನು ಜಯಮ್ಮಂಗೆ ಓದಿತೀನಿ ಕಣೆ ಕುಚಿಕ್ಕು 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 ಗಂಡ ಕೈಗೆ ಓದಿತೀನಿ ಕಣೆ ಕುಚಿಕ್ಕು. ಯಾರು ಮಾತಾಡ್ದಂಗೈತಲ್ಲ ನಡ ಬಿಚ್ಚಾಕ್ತೀನಿ ಅಂತೇಳಿ ಯಾರು? ನಾನ್ ದೇವಾಗಿದ್ದೀನಿ ನಾನ್ ದೇವಾಗಿದ್ದೀನಿ ನಾನ್ ದೇವಾಗಿದ್ದೀನಿ. ಈಗ ಹೋಗಿ ಲಕ್ಷ್ಮಿ ತೊಡೆ ಮೇಲೆ ಮಲ್ಕೊಂತೀನಿ. ನಾನು ದೇವಾಗಿದ್ದೀನಲ್ಲ ಕ್ಯಾನ್ಸಲ್ ಅವಳಿಗೆ ತೊಡೆ ಮೇಲೆ ಮಲ್ಕೊಂತೀನಿ. ಈಗಲ್ಲ ಇರೋದು. ಅವತ್ತು ಮಲ್ಕೊಂಡಾಗ ನಾನು ಯಾರನ್ನೂ ಮಲ್ಗಿಸ್ಕೊಳ್ಳಲ್ಲ. ನಾನು ಗಂಡನ್ ಬಿಟ್ರೆ ಅಂತಂದ್ಲು. ಸುಮ್ಮನೆ ಹಿಂಗೆ ತಲೆ ಕೊಡಕ್ಕೆ ಹೋಗಿದ್ಕ ಇವತ್ತು ಮಲ್ಗಿಸ್ಕೊತಾಳೆ. ನೋಡ್ತಾ ಇರಿ. ಯಪ್ಪ ಎಂತೆಂತ ಆಸೆಗಳು ಇರ್ತಾವಪ್ಪ ಈ ದೆವ್ವಗಳಿಗೆ. ದೆವ್ವಾಗ್ಬಿಟ್ಟಿನಿ ಅಂತೇಳಿ ಜಯಮ್ಮ ಎಂತೆಂತ ಆಸೆ ಐತಿ. ಯಪ್ಪ ಯಪ್ಪ ಸುಮ್ಮನೆ ಕೈ ಜೋರಾಗಿ ಆಗ್ಬೇಡ. ಈಗ ಐತಿ ನೋಡು. ಅಮ್ಮ ನನ್ನ ತಲೆ ಹೋಯ್ತು. ಇದ್ಯಾಕೆ ಲಕ್ಷ್ಮಿ? ನಾನು ಕಾಣಿಸಲ್ಲ ನಿಂಗೆ. ಯಾಕೆ ಹಿಂಗೆ ಹೊಡಿತಿದ್ಯಾ? ಯಾವ್ದೋ ಒಪ್ಕೊಂಡಕ್ಕಯ್ಯ ನನ್ನ ತೊಡೆ ಮೇಲೆ ಯಾವ್ದೋ ಒಂದು ಹೆಗಣ ಬಂದು ಮಲ್ಗಿರೋಂಗೈತಿ ಕಣ. ಯಪ್ಪ ನಂಗಂತೂ ಒಂಥರ ಭಾರ ಆದಂಗೈತೈತಿ. ಬಡ್ದು ಹೊಡ್ಸು ಮೇರು. ಅಯ್ಯೋ ಲಕ್ಷ್ಮಿ ಲಕ್ಷ್ಮಿ ನಾನು ಕಣೆ ಜಯಮ್ಮ ನಿಲ್ಸೆ. ನೀನ್ಯಾಕೆ ಹಿಂಗೆ ಹೊಡಿತಿದ್ಯಾ? ನನ್ನ ತೊಡೆ ಹತ್ರ ಕಾಲಿಟ್ಟಿದೆ. ಇರು ನಿಂಗೆ ಐತಿ ಕಾಲು ಕರಿತೀನಸಿ. ಯಮ್ಮ ಯಾರೇ ನನ್ನ ಕಾಲು ಕೆರಿತಿರೋದು? ಬಿಡೆ ಬಿಡೆ ಲೇ ಭಾಗ್ಯ ನಂಗೆ ಕಾಲು ಕೆರಿ ಬಿಡ. ಬುಡೆ ಬುಡೆ ಏ ತಂಡಿ ಐತೈತೆ ಭಾಳ ತಂಡಿ ಎತ್ತೆ ಇವಳು ನೋಡಿದ್ರೆ ತಲೆ ಬಿಡಿತಾಳೆ. ನೀನು ನೋಡಿದ್ರೆ ಕಾಲು ಕೆರಿತಿದ್ದೆ. ಎತ್ತೆ ಇವಾಗ ಕಮ್ಮಿ ಆಯ್ತು ಕಣೆ ಭಾರ. ಅಯ್ಯೋ ತೊಡೆ ಎಷ್ಟು ಭಾರ ಆಗ್ಬಿಟ್ಟಿತ್ತು ಗೊತ್ತಾ? ಹ್ಞೂ ಕಣೆ ಲಕ್ಷ್ಮಿ ನಂಗೂ ಕಾಲು ಭಾರ ಆಗ್ಬಿಟ್ಟಿತ್ತು. ಅದಕ್ಕೆ ಕಾಲ ಹತ್ರ ಯಾರೋ ಕಾಲಿಟ್ಟಂಗಾಯ್ತು. ಅದಕ್ಕೆ ಕೆರೆದು ಬಿಟ್ಟು ನಂಗೆ ಈಗ ಏನು ಅನಿಸಿಲ್ಲ ತಗೋ. ನಿಮ್ಗೆ ಹಿಂಗೆಲ್ಲ ಹೇಳಿದ್ರೆ ಅರ್ಥ ಆಗಲ್ಲ. ಒಬ್ಬೊಬ್ರಿಗೂ ಬಾರಿಸ್ಕೊಂಬರ್ತೀನಿ ಇರ್ರಿ. ಕುಂಡಕಯ್ಯ ನಿನಗೆ ಮೊದಲು ಬಾರಿಸೋದು ನಾನು ನೋಡ್ತಾ ಇರು. ಅಮ್ಮ ತಾಯಿ ನೀನೇನೆ ಒದ್ದಿತ್ತಾಳೆ ಅಂತೇಳಿ ಎದ್ದು ನಿಂತ್ಕೊಂಡ್ಬಿಟ್ಟೆ. ನಾನು ಏನಾರು ನಿನಗೆ ಕಾಣಿಸಿದ್ದೀನೇನೆ. ಯಾಕೋ ಲಕ್ಷ್ಮಿ ಒಂದು ಹುಳ ಐತೆ ಅನ್ಸುತ್ತೆ. ಇರು ತುಳಿತೀನಿ. ನಮ್ಮ ಗಂಡ ಕೈ ಸರಿಯಾಗಿ ಮಾಡ್ತೈತಿ ಚೈಗೆ. ಅಯ್ಯೋ ತುಳಿದ್ರೆ ಸಾಕೈತಿಲ್ಲ ಕಣೆ. ಹಂಗೆ ತುಳಿಬೇಕನ್ನಿಸ್ತೈತಿ. ಗುಂಡಕಯ್ಯ ಇಳಿಯೇನ ಸತ್ತಬಿಡ್ತೀನಿ. ಇಳಿಯೇ ನಾ ಸತ್ತಿರೋಣ ತಿರ್ಗಾ ಆತ್ಮನ ಸಾಯಿಸ್ಬೇಡ. ಇಳಿಯೇ ಯಪ್ಪ ನಾನು ಇವ್ರಿಗೆಲ್ಲ ಒದಿಬೇಕಂತ ಬಂದೆ. ನಾನೇ ಮಾಡ್ತಿದ್ದಾನೇನಪ್ಪ. ಯಪ್ಪ ಎದಳೆ ನಾ ಸತ್ತಬಿಡ್ತೀನಿ. ಎದಳೆ ಸೊಳ್ಳೆ ಭಾಳ ಇರಂಗೈತಿ ಕಣೆ ಲಕ್ಷ್ಮಿ. ಕೆಳಗೆ ಹಾಕೊಂಡು ತುಳಿ ಮೇರು. ಕೈಗೆ ಸಿಕ್ಕೈತಿ ಕೆಳಗೆ ಹಾಕಿ ತುಳಿತೀನಿ. ಅಯ್ಯೋ ದುರ್ವಿಧಿಯೇ ಎಂತ ಗತಿ ಬಂದ್ಬಿಡ್ತಪ್ಪ ನಂಗ. ಅಯ್ಯೋ ನಾನು ಎಲ್ಲರಿಗೂ ಹೊಡಿಬೇಕನ್ಕಂಡ ಈ ಗುಂಡಿ ನೋಡು ನನಗೆ ಒದಿತಾವಳಲ್ಲಪ್ಪೋ. ಯಮ್ಮ ಭಗವಂತ ಎದ್ದೇಳೆ ಗುಂಡಿ ಹತ್ತ ಹೋಗೆ ಮನೆಯಾಳಿ ಹೋಗೆ. ನಾನು ಇನ್ನೊಂದ್ಸರಿ ನಿನ್ಗೇನು ಒದಿಯಕ್ಕೆ ಬರಲ್ಲ. ಹೋಗೆ ತಿದ್ದಿದ್ದೆಲ್ಲ ಕಕ್ಕೊಂಡ್ಬಿಡ್ತೀನಿ. ಹೋಗೆ ಹ್ಞೂ ಕಣೆ ಲಕ್ಷ್ಮಿ ಹುಳ ಸತ್ತಾಬಿಡ್ತು. ಯಪ್ಪ ಇವಾಗ ಖುಷಿ ಆಯ್ತು ನೋಡು. ಸಾವು ಬದುಕನ್ ಮಧ್ಯೆ ನಿಂತೈತಿ. ಅಯ್ಯೋ ದುರ್ವಿಧಿಯೇ ನೀನೇನೇ ಮಾಡಿದೆ ಗುಂಡಮ್ಮೋ ನನ್ನ ಮೇಲೆ ಎತ್ತು ತುಳಿದ್ಬಿಟ್ಟಲ್ಲೇ. ಯಪ್ಪ ನಾನು ನಿಮ್ಮನ್ನೆಲ್ಲ ರೇಗಿಸ್ಬೇಕಂತ ಬಂದರೆ ನೀವೇ ನನ್ನನ್ನು ತುಳು ಸಾಯಿಸ್ಬಿಟ್ರಲ್ರೇ. ಸತ್ತಿದ್ರೂ ಆತ್ಮಕ್ಕೆ ಶಾಂತಿ ಇಲ್ಲ ನಂಗೆ. ಆತ್ಮಾಗಿ ಇತ್ಕೊಂಡು ಬಂದೀನಿ. ಈ ಆತ್ಮಕ್ಕೂ ಸರಿಯಾದ ಪಾಠ ಕಲಿಸ್ಬಿಟ್ರಲ್ರೇ. ಗುಂಡಕಯ್ಯ ಹುಳ ಸಾಯೋವರೆಗೂ ತುಳಿಬೇಕಿತ್ತು. ಚೆನ್ನಾಗಿ ತುಳಿದು ಒಸ್ಕಿ ಅದು ಸತ್ತೋಗ್ಬೇಕು. ಹಂಗೆ ತುಳಿಬಾರ್ದ ನೀನು. ಈ ಗುಂಡಮ್ಮ ತಿರ್ಗಾ ಬಂದು ನನ್ನ ಮೇಲೆ ತುಳಿತಾಳ. ಯಪ್ಪ ಆ ಕಡೆ ತಬಕಮ್ಮ. ಹೌದಲ್ವೇ ಲಕ್ಷ್ಮಿ? ಇರು ಇನ್ನ ತುಳಿದು ಅದು ನನಗೆ ಕಾಣಿಸ್ಬಿಡ್ತೀನಿ. ನೀನು ಸಾಯಿಸ್ಬಿಡ್ತೀನಿ ಅದನ್ನ. ಅಯ್ಯೋ ದುರ್ವಿಧಿಯ ತಿರಿಕಳ ಕಡೆ. ಯಪ್ಪ ತಿರ್ಕತ್ತೀರಪ್ಪ. ಇಲ್ಲ ತುಳಿದೆ ಬಿಟ್ಟಲ್ಲಿ ಡುಮ್ಮಿ. ಜೀವ ಬದುಕಂತ ಈಗ. ಅಯ್ಯೋ ಲಕ್ಷ್ಮಿ ಆ ಹುಳ ಆರೋಗ್ಬಿಡ್ತು ಕಣೆ. ಸಾಯಿಸ್ಬಿಟ್ಟಿತ್ತು ನೋಡು ತುಳಿದು. ಯಮ್ಮ ತಾಯಿ ಹುಳ ಅನ್ಕೊಂಡು ನನ್ನನ್ನು ತುಳಿದ್ಬಿಟ್ಟಲ್ಲೇ. ಯಪ್ಪ ಆತ್ಮಗಳು ಹಿಂಗಿರ್ತಾವಂತ ನಾನು ಅನ್ಕೊಂಡೇ ಇದ್ದಿಲ್ಲ. ಆತ್ಮಗಳಿಗೆ ಫುಲ್ಲು ಶಕ್ತಿ ಇರ್ತಾವ ಅಂದ್ಕೊಂಡಿದ್ದೆ. ನಾನು ನೆನೆಲ್ಲ ಸತ್ತಿರೋದು ಇವತ್ತು ಬೆಳಿಗ್ಗೆ. ನನಗಿನ್ನೂ ಶಕ್ತಿ ಇಲ್ಲ ಅನ್ಸುತ್ತೆ. ಯಪ್ಪ ಆದರೂ ಏನು ಹಿಂಗೆ ತುಳಿದ್ಬಿಟ್ಲಿ ಇವಳು. ಯಮ್ಮ ನಾನು ಸತ್ತೇ ಹೋಗ್ಬಿಡ್ತೀನಿ ನಾನು ಇವತ್ತು. ನೋಡಿದ್ರಲ್ಲ ವೀಕ್ಷಕರೇ, ಈ ಜಯಮ್ಮ ನಮ್ಗೆ ಹೊಡೆದು ಬಡ್ದು ಬುದ್ಧಿ ಕಲಿಸ್ಬೇಕಂತ ಬಂದವಳೆ. ನಾವು ಇವಳ ಕೈಲಿ ಹೊಡ್ಸ್ಕೊಂಡ್ಬಿಡ್ತೀವ. ಇವಳಿಗೆ ಚಳ್ಳೆ ಅಂತ ತಿನ್ಸಿವಿ ಸರಿಯಾಗಿ ಇವತ್ತು. ಇನ್ನ ಈ ಭಾಗ ಮುಂದುವರಿಯುತ್ತದೆ. ನಮ್ಮ ಚಾನಲ್ಗೆ ಯಾವಾಗಲೂ ವಾಚ್ ಮಾಡ್ತಾ ಇರಿ ಫ್ರೆಂಡ್ಸ್. ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.